ಅದರೊಳಗಡೆ ಇಲ್ಲ. ಅವನಿಗೆ ಆಶ್ಚರ್ಯ ಆಗುತ್ತೆ. ಆಗ ಅವನು ಕಾಲಿಡ್ಕೊಂಡು, ಅಯ್ಯೋ ನೀನು ಯಾರೋ ಮಹಾನ್ ವ್ಯಕ್ತಿ ಇರ್ಬೋದು ಅಂತ ಕಾಲಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊತಾನೆ. ಅಷ್ಟಕ್ಕೆ ದೇವರು ಮಾಯ ಆಗ್ಬಿಡ್ತಾನೆ. ಕೊನೆಗೆ ಹೆಂಡತಿ ಹತ್ರ ಹೋಗಿ ಎಲ್ಲ ವಜ್ರ ವೈಡೂರಿಗಳು ಅವನೇನು ಅಂಗಡಿಲಿ ಇಟ್ಟಿದ್ನಲ್ಲ ಎಲ್ಲ ಸುತ್ತಮುತ್ತಲನ್ನು ಕರೆದು, ತಗೊಳ್ರಪ್ಪ ಸಾಕಿಷ್ಟು ಭಗವಂತನ ದರ್ಶನ ಆಗಿದೆ, ನನಗೆ ಭಗವಂತನ ಜ್ಞಾನೋದಯ ಆಗಿದೆ, ಭಗವಂತ ಬಂದು ನನಗೆ ದರ್ಶನ ಕೊಡ್ತಾನೆ ಅಂದರೆ ಇದನ್ನೇನು ಮಹತ್ವ ಅಂತ ಎಲ್ಲ ಕೊಟ್ಬಿಟ್ಟು ಒಂದು ಜಾಗತಿ ಇಟ್ಕೊಂಡು ಪುರಂದರದಾಸರು ದಾಸಗೀತೆಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಹೋಗಿ ಪುರಂದರ ವಿಠಲನ ದರ್ಶನ ಮಾಡಿ ಅವ್ರ ಜೀವನವನ್ನು ಸಾಗಿಸಿ ಮೋಕ್ಷ ಪಡ್ಕೊತಾರೆ, ಶ್ರೇಷ್ಠ ವ್ಯಕ್ತಿ ಆಗ್ತಾರೆ. ದಾಸ ಪರಂಪರೆಯಲ್ಲಿ ನಮಗೆಲ್ಲರೂ ಕೂಡ ಆದರ್ಶಪ್ರಾಯರಾಗ್ತಾರೆ. ಹಾಗೆ ಕೊಡುವುದರಿಂದ ಮಾತ್ರ ನಾವು ಹೆಚ್ಚು ಹೆಚ್ಚು ಸಂಪಾದನೆ ಮಾಡಲಿಕ್ಕೆ ಸಾಧ್ಯನೇ ಹೊರತು ಬಚ್ಚಿಡುವುದರಿಂದ ಅಲ್ಲ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ ಅಂತ ಹೇಳ್ತಾರೆ. ಇದೆಲ್ಲ ಅನುಭವದ ಮಾತುಗಳು, ವೇದ ಹೇಳಿಲ್ಲ ಇದನ್ನ. ವೇದ ಗಾದೆ ವೇದಕ್ಕಿಂತ ಶ್ರೇಷ್ಠವಾದ್ದು ಅಲ್ವಾ? ಹಾಗಾಗಿ ನಾವು ಯಾವಾಗಲೂ ಊರಿಗೋಸ್ಕರ ಒಂದು ಒಳ್ಳೆ ಕೆಲಸವನ್ನು ಮಾಡುವಂಥ ಸಂಕಲ್ಪ ಮಾಡೋಣ. ಊರಿಗೆ ಏನೆಲ್ಲ ಅಭಿವೃದ್ಧಿ ಆಗ್ಬೋದು ಅದೆಲ್ಲವನ್ನೂ ಕೂಡ ಸಂಕಲ್ಪ ಮಾಡೋಣ. ಊರಿಗೆ ಒಳ್ಳೆಯದನ್ನು ಬಯಸೋಣ. ಎಲ್ಲರೂ ಕೂಡ ಸುಖ ಸಮೃದ್ಧಿ ನೆಮ್ಮದಿಯಿಂದ ಇರಲಿಕ್ಕೆ ಊರಿಗೊಂದು ದೇವಾಲಯ ಅಗತ್ಯ ಇದೆ. ದೇವಾಲಯಗಳಿಗೆ ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು. ನಾನು ಅದಕ್ಕೆ ಕೇಳಿದೆ ಸಂತೋಷಕ್ಕೆ, ನಿಮ್ಮ ಮಗ ಎಲ್ಲಿ ಅಂತ. ಅವ್ರು ಮಗಳನ್ನ ಮಾತ್ರ ಫೋಕಸ್ ಮಾಡ್ತಿದ್ರು, ನವಮಿ ಅಂತ ಅಲ್ವಾ? ಮಗಳ ಮೇಲೆ ಅಂದರೆ ಭಾಳ ಇಷ್ಟ ಅನಿಸುತ್ತೆ. ಹೆಣ್ಮಕ್ಳು ಜಾಸ್ತಿ ಚೆನ್ನಾಗಿ ಪ್ರೀತಿಸಿ ಒಳ್ಳೇದು.
ಇವತ್ತು ದೇವಾಲಯಗಳು ಇದ್ರೆ ಏನಾಗುತ್ತೆ, ಇಲ್ದಿದ್ರೆ ಏನಾಗುತ್ತೆ ಅಂತ ವಿಮರ್ಶೆ ಮಾಡ್ಬೇಕಾಗಿದ್ದು ನಾವು ಯುವಕರು. ಪೂರ್ವಿಕರಿಂದ ಪುಣ್ಯಾತ್ಮರು ಯಾರ ಕಟ್ಸ್ಕೊಟ್ಟಿದ್ದಾರೆ, ಆ ಪುಣ್ಯಾತ್ಮರಲ್ಲಿ ಒಂದು ದೇವಸ್ಥಾನ ಮಾಡಿ ಹೋಗಿದ್ದಾರೆ ಯಾರೋ ಪೂರ್ವಿಕರು. ಕೆಲವರು ಇರ್ಬೋದು, ಕೆಲವರು ಇಲ್ದಲೇ ಇರ್ಬೋದು. ಅದನ್ನ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೊಂದು ಹೊಸ ಹೊಸ ರೂಪಗಳನ್ನ ಕೊಡ್ತಾ ಇದ್ದೀವಿ. ಹಬ್ಬ ಹರಿದಿನಗಳನ್ನ ಮಾಡ್ತಾ ಇದ್ದೀವಿ, ಜಾತ್ರೆಗಳನ್ನ, ಉತ್ಸವಗಳು ಮಾಡ್ತಾ ಇದ್ದೀವಿ. ಹೆಣ್ಮಕ್ಳನ್ನೆಲ್ಲ ಕರೀತಾ ಇದ್ದೀವಿ ಅಲ್ವಾ, ಅವನ್ನೆಲ್ಲ ಕರೆದು ಒಂದು ಸೀರೆ ಕೊಡೋದು, ಊಟ ಹಾಕೋದು, ಒಂದು ತೃಪ್ತಿಯಿಂದ ಮಾಡಿ ಕಳಿಸ್ತಾ ಇದ್ದೀವಿ. ಈ ಸಂಬಂಧಗಳು ಉಳಿಬೇಕು ಅಂದ್ರೆ ಕೌಟುಂಬಿಕ ಸಂಬಂಧಗಳು, ಮಾನವೀಯ ಸಂಬಂಧಗಳು, ಸಮುದಾಯ ಸಂಬಂಧಗಳು, ಧರ್ಮದ ಸಂಬಂಧಗಳು, ಸಾಂಸ್ಕೃತಿಕ ಸಂಬಂಧಗಳು ಉಳಿಬೇಕು ಅಂದ್ರೆ ಬರೀ ಮನೆ ಇದ್ರೆ ಸಾಕಾಗೋದಿಲ್ಲ. ಇಡೀ ಸಮುದಾಯಕ್ಕೆ, ಸಮುದಾಯ ಅಂದ್ರೆ ಒಂದೇ ಜಾತಿ ಅಂತಲ್ಲ, ಇಡೀ ಸಮುದಾಯಕ್ಕೆ ಅಂದ್ರೆ ಊರು ಅಂತ, ಇಡೀ ಗ್ರಾಮಕ್ಕೆ ಒಂದು ದೇವಾಲಯ ಕನಿಷ್ಠ ಇರಬೇಕು, ಒಂದು ಹರಳಿ ಕಟ್ಟೆ ಇರಬೇಕು. ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗಿದ್ದು ಎಲ್ಲಿ ಗೊತ್ತಾ ಯಾರಿಗಾದ್ರು ಹೇಳಿ? ಸಿದ್ಧಾರ್ಥ ಬೌದ್ಧ ಧರ್ಮದ ಸಂಸ್ಥಾಪಕ ಬುದ್ಧನಿಗೆ ಜ್ಞಾನೋದಯ ಆಗಿದೆ ಎಲ್ಲಿ? ಅರಳಿ ಮಠ. ನೋಡಿ, ನಮ್ಮ ಪೂರ್ವಿಕರು ಯಾರು PhD ಮಾಡ್ಕೊಂಡಿಲ್ಲ, ಯೂನಿವರ್ಸಿಟಿಗೂ ಹೋಗಿಲ್ಲ, ಹೆಬ್ಬೆಟ್ಟು. ಆದ್ರೆ ಅವರ ಬುದ್ಧಿ ಎಷ್ಟು ಪ್ರಜ್ವಲವಾಗಿತ್ತು. ಪ್ರತಿಯೊಂದು ಗ್ರಾಮದಲ್ಲೂ ದೇವಾಲಯ ಕಟ್ಟಲಿಕ್ಕೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಹರಳಿ ಕಟ್ಟೆಯನ್ನ ಕಟ್ತಾ ಇದ್ರು. ಯುವಕರು ಅರ್ಥ ಮಾಡ್ಕೋಬೇಕು. ನಾವು ಬೆಂಗಳೂರಲ್ಲಿ ಇದೀವಿ, ಚೆನ್ನಾಗಿ ಬದುಕ್ತಾ ಇದೀವಿ, ಸುಖವಾಗಿ ಕಾರ್ಲ್ ಹೋಗ್ತೀವಿ, ಕಾರ್ಲ್ ಬರ್ತೀವಿ ಅನ್ಕೊಳೋದಲ್ಲ. ಗ್ರಾಮದ ಜನಜೀವನವನ್ನು ಅರ್ಥ ಮಾಡ್ಕೋಬೇಕು. ಯಾಕೆ ಒಂದು ಹರಳಿ ಕಟ್ಟೆನ ಪುಣ್ಯಾತ್ಮರು ಮಾಡಿ ಹೋಗಿದ್ದಾರೆ ಅಂದ್ರೆ, ಅರಳಿಕಟ್ಟೆಯ ಸಾಂಸ್ಕೃತಿಕವಾದಂಥ ಹಿನ್ನೆಲೆ ಮತ್ತು ವೈಜ್ಞಾನಿಕ ಹಿನ್ನೆಲೆ ಇಲ್ಲಿ ಗೊತ್ತಿರ್ಬೋದು. ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸಾಮಾನ್ಯವಾಗಿ ಅರಳಿಕಟ್ಟೆ ಸುತ್ತೋರು ಯಾರು? ಅರಳಿಕಟ್ಟೆಯನ್ನು ಸುತ್ತೋರು ಯಾರು? ಹೆಣ್ಣು ಮಕ್ಕಳು. ಸಾಂಪ್ರದಾಯಿಕವಾಗಿ ಹೆಣ್ಣು ಮಕ್ಕಳು ಸುತ್ತಾ ಇರ್ತಾರೆ. ಗಂಡು ಮಕ್ಕಳು ಅಷ್ಟು ಸುತ್ತಕ್ಕೆ ಹೋಗಲ್ಲ, ಸ್ವಲ್ಪ ಅವ್ರಿಗೆ ಅವಮಾನ ತರ, ಅಯ್ಯೋ ಸುತ್ತಬಿಟ್ರೆ ನೋಡ್ಬಿಟ್ರೆ ಏನ್ ಅನ್ಕೊಂತಾರ ಅಂತ. ಇಲ್ಲ, ಅದರಲ್ಲಿ ಒಂದು ಶಕ್ತಿ ಇದೆ. ಅರಳಿಕಟ್ಟೆ ಮೇಲೆ ನ್ಯಾಯ ಮಾಡ್ತಿದ್ರಲ್ವಾ? ಅರಳಿಕಟ್ಟೆ ಮೇಲೆ ನ್ಯಾಯ ಮಾಡ್ತಿದ್ರು. ಸತ್ಯ, ಧರ್ಮ, ಇದು ನಮ್ಮ ಸಾಂಸ್ಕೃತಿಕ ನಂಬಿಕೆ. ಆದ್ರೆ ವೈಜ್ಞಾನಿಕವಾದಂಥ ನಂಬಿಕೆ ಏನು? ಸೈಂಟಿಫಿಕ್ ಬಿಲೀಫ್ ಏನು? ಅರಳಿ ಮರದ ಸುತ್ತ ನೀವು ಕುಳಿತುಕೊಂಡ್ರೆ, ಅರಳಿ ಮರವನ್ನು ಚೆನ್ನಾಗಿ ಸುತ್ತು ಹಾಕಿದ್ರೆ ನಿಮ್ಮ ದೇಹಕ್ಕೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ, ಹೆಲ್ತಿ ಎನರ್ಜಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಆಕ್ಸಿಜನ್, ಪ್ಯೂರ್ ಆಕ್ಸಿಜನ್ ಸಿಗುತ್ತೆ. ಅರಳಿ ಮರ ಅತಿ ಹೆಚ್ಚು ಆಮ್ಲಜನಕವನ್ನ ಉತ್ಪಾದಿಸುವ ಒಂದು ಸಸ್ಯ ವರ್ಗ. ಬೇರೆಲ್ಲ ಮರಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಅತಿ ಹೆಚ್ಚು ಆಮ್ಲಜನಕವನ್ನು ಸೃಷ್ಟಿಸುವಂತ ಒಂದು ಸಸ್ಯ ವರ್ಗಕ್ಕೆ ಸೇರುತ್ತೆ. ಆದ್ರೆ ಕೆಳಗಡೆ ಕುಳಿತುಕೊಂಡ್ರೆ, ನ್ಯಾಯ ತೀರ್ಮಾನ ಮಾಡಿದ್ರೆ, ಅದಕ್ಕೆ ಪೂಜೆ ಮಾಡಿದ್ರೆ, ಅದನ್ನ ಸುತ್ತುವರೆದ್ರೆ ಮನಸ್ಸಿಗೆ ತೃಪ್ತಿ ಸಿಗುತ್ತೆ, ಒಳ್ಳೆ ಆಕ್ಸಿಜನ್ ಸಿಗುತ್ತೆ, ಆಗ ದೇಹದ ಚೈತನ್ಯ ಹೆಚ್ಚಾಗುತ್ತೆ. ಅದಕ್ಕೆ ಹೆಣ್ಣುಮಕ್ಳು ಈ ಶಕ್ತಿಯನ್ನು ಮಾಡ್ತಾರೆ. ಅದಕ್ಕೆ ತಿಳ್ಕೊಳ್ಳಿ, ಗಂಡಸರು ಹೆಣ್ಣುಮಕ್ಳಿಗೆ ಅದಕ್ಕೆ ಸಹನಶೀಲತೆ ಜಾಸ್ತಿ ಇರೋದು, ಟಾಲರೆನ್ಸ್. ಅದಕ್ಕೆ ಅವರು ತಾಳ್ಮೆಯಿಂದ ಇರ್ತಾರೆ, ಮನೆಯನ್ನು ನಡೆಸ್ತಾರೆ, ಕಷ್ಟವೋ ಸುಖವೋ ಇಡೀ ಮನೆಯನ್ನು ನಡೆಸ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಆ ಶಕ್ತಿ ಇದೆ. ಅದಕ್ಕೆ ಹೆಣ್ಣು ಮಕ್ಕಳು ಸುತ್ತಾ ಇದೆ ಅಂತ ಅಣಗಿಸ್ಕೋಬಾರ್ದು. ನಾನು ಬಾಲ್ಯದಲ್ಲಿ ಅಣಗಿಸ್ಕೊತಿದ್ರೆ 3 ನೋಡ್ರಿ ದೇವಸ್ಥಾನ ಈ ಮರ ಸುತ್ತಾ ಇದ್ದಾರೆ, ಹೋಗಿ ಹೊಲದಲ್ಲಿ ಕೆಲಸ ಮಾಡಿದ್ರೆ ಅಂತ. ಅದು ಬೆಳಗಿನ ಜಾವ ಸುತ್ತಾರೆ ಗೊತ್ತಾ, ಫ್ರೆಶ್ ಆಕ್ಸಿಜನ್ ಸಿಗುತ್ತೆ. ಅದಕ್ಕೆ ಗಂಡಸರಿಗಿಂತ ಹೆಣ್ಣು ಮಕ್ಕಳಿಗೆ ಒಳ್ಳೆ ತಾಳ್ಮೆ ಇರುತ್ತಲ್ವಾ, ಏನೇ ಕಷ್ಟ ಸುಖ ಇದ್ರು ಸಹಿಸ್ಕೊಂತಾರಲ್ವಾ, 4 ಸಲ ಯೋಚನೆ ಮಾಡ್ತಾರಲ್ವಾ, ಪರಿಹಾರಗಳು ಹುಡುಕ್ತಾರಲ್ವಾ. ನೀವು ಸುಮ್ಮನೆ ಊಹೆ ಮಾಡಿ, ನಿಮ್ಮ ಮನೇಲಿರೋ ಹೆಣ್ಣು ಮಕ್ಳ ಹೆಸರಿಗೆ 4 ಎಕರೆ ಜಮೀನು ಬರೀರಿ, ನಿನ್ನ ಹೆಸರಲ್ಲಿ ಇರಲಿ ಅಂತ ನೋಡಿ. ಅವರು 1 ರೂಪಾಯಿ ಸಾಲ ತಗೊಳಲ್ಲ. ನಿಮ್ಗಿಂತ ಚೆನ್ನಾಗಿ ಗದ್ದೆ ಬೆಳೀತಾರೆ, ನಿಮ್ಗಿಂತ ಚೆನ್ನಾಗಿ ಹೊಲ ಬೆಳೀತಾರೆ, ನಿಮ್ಗಿಂತ ಆದಾಯ ಹಸುಗಳು ಸಾಕ್ತಾರೆ, ಚೆನ್ನಾಗಿ ಬೆಳೆಸ್ತಾರೆ. ಇಟ್ ಇಸ್ ಪ್ರೂವ್ಡ್. ಆಮೇಲೆ ನವೀನ್ ಸಂತೋಷ್ ಇವರೆಲ್ಲ ಬೇಸರ ಮಾಡ್ಕೋಬಹುದು. ಸಾಂಬುಗಳು ಬಂದ್ಬಿಟ್ಟೆಲ್ಲ ಹೆಣ್ಣು ಮಕ್ಳಿಗೆ ಆಸ್ತಿ ಮಾಡಿ ಅಂತ ಹೇಳ್ತಾ ಇದಾರೆ ಅಂತ ಗೊತ್ತೇ ನೋಡಿ. ಯಾಕಂದ್ರೆ ಉದಾಹರಣೆ, ಹೆಣ್ಣು ಮಕ್ಳ ಕೈಗೆ ನೀವೇನ್ ಕೊಡ್ತೀರಿ ಅದನ್ನ ಜೋಪಾನವಾಗಿ ಕಾಪಾಡ್ತಾರೆ, ಕಳಿಯಕ್ ಹೋಗಲ್ಲ. ವೃದ್ಧಿಸ್ತಿದ್ರು ಪರವಾಗಿಲ್ಲ, ಕಳಿಲಿಕ್ಕೆ ಮಾತ್ರ ಹೋಗಲ್ಲ. ಎಸ್, ಹಾಗಾಗಿ ನಾವು ಇವತ್ತು ಕಾಲಭೈರವನ್ನ ಆರಾಧನೆ ಮಾಡುವಂತ ಸಮುದಾಯದವರು ನಾವೆಲ್ಲರೂ ಕೂಡ. ನೀವು ಕಿವಿ ಓಲೆ ಹಾಕೊಂಡಾಗ್ಲಿ ಗೊತ್ತಾಯ್ತು ಭೈರವನ ಮಕ್ಕಳು ಸಾಕಷ್ಟು ಇಲ್ಲಿದ್ದೀರಿ ಅಂತ. ಸೊ ಹಾಗಾಗಿ ಧರ್ಮ ಪ್ರಜ್ಞೆ ಇಟ್ಕೊಳ್ಳೋಣ. ನಾವೆಷ್ಟೇ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ, ಯಾಂತ್ರಿಕವಾಗಿ ಓದ್ಕೊಂಡು ಆಕಾಶಯಾನ ಮಾಡಿ ಇವತ್ತು ಮಂಗಳ ಗ್ರಹ, ಚಂದ್ರಯಾನನೂ ಕೂಡ ಮಾಡಿಬಿಟ್ಟಿದೆ ಇಂಡಿಯಾ. ಆದರೆ ನಾವು ಮನಸ್ಸನ್ನ ಚಂದ್ರನ ಬಳಿ ತೆಗೆದುಕೊಂಡು ಹೋಗ್ಬೇಕು, ಅಂದ್ರೆ ದೇವರ ಬಳಿ ತೆಗೆದುಕೊಂಡು ಹೋಗ್ಬೇಕು. ದೇವಕ್ಕೆ ಪೂಜಾ ಕೈಂಕರ್ಯಗಳು ನಡೀಲಿ, ದೇವಾಲಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಅರಳಿ ಮರಕ್ಕೆ ದಿನ ಒಂದು ಬಿಂದಿಗೆ ನೀರು ಹಾಕಿ ನೋಡಿ, ನಿಮ್ಮ ಶಕ್ತಿ ಹೆಚ್ಚಾಗುತ್ತೆ. ಯಾರಾದ್ರೂ ದಿನ ಒಂದೊಂದು ಬಿಂದಿಗೆ ನೀರು ಹಾಕಿ ನೋಡಿ, ನಿಮ್ಮ ಶಕ್ತಿ ಹೆಚ್ಚಾಗ್ಲ ಅಂತ ಕೇಳಿ ವಾಪಸ್ ಬಂದು ನಮ್ಮ ಮಠದಲ್ಲಿ ಕೇಳಿ ನೋಡಿ, ನಿಮ್ಗೆ ಎಷ್ಟು ಹರಸತ್ತೆ ಆ ಅರಳಿ ಮರ ಅಂತ. ಹಾಗಾಗಿ ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರನಿಗೆ.
ಹಾಗೆ ನಾವೆಲ್ಲವೂ ಕೂಡ ಭಗವಂತ ಕೊಟ್ಟಿದ್ದಾನೆ, ಈ ಪ್ರಕೃತಿ ಮಾತೆ ಕೊಟ್ಟಿದ್ದಾಳೆ. ಅದನ್ನು ವಾಪಸ್ ಕೊಡುವುದೇ ದೇವರಿಗೆ ನಮ್ಮ ಭಕ್ತಿ. ನಾವೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯರಿಗೆ. ನಾವೊಂದು ಭಕ್ತಿಯನ್ನು ಕೊಡ್ಬೋದು, ನಿಷ್ಕಲ್ಮಶವಾದಂಥ ಪ್ರೀತಿಯುಕ್ತವಾದಂಥ ಒಂದು ಭಕ್ತಿಯನ್ನ ಭಗವಂತನಿಗೆ ಸಮರ್ಪಿಸ್ಬೋದು. ಅಂಥದ್ದೊಂದು ಘಟನೆ, ಅಂಥದ್ದೊಂದು ಸಂಗತಿ ಇವತ್ತು ಈ ಗ್ರಾಮದಲ್ಲಿ ಆಗಿದೆ. ಈ ಕಾರ್ಯದಲ್ಲಿ ಭಾಗವಹಿಸುವಂತ ಎಲ್ಲರೂ ಕೂಡ ಭೈರವೇಶ್ವರ ಹೆಚ್ಚು ಶಕ್ತಿ, ಆರೋಗ್ಯ, ನೆಮ್ಮದಿನ ತಮಗೆಲ್ಲರೂ ಕೂಡ ಕೊಟ್ಟು ಇಡೀ ಊರನ್ನ ಚೆನ್ನಾಗಿ ಇಟ್ಟಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ. ಮೊದಲು ಪ್ರತಿಷ್ಠಾಪನೆ ಮಾಡೋದ್ರೆ ಬಾಲಂಗೇಶ್ವರ ಸ್ವಾಮೀಜಿ ಕರೆಸ್ಬೇಕು ಅಂತ ಇತ್ತು. ಆದರೆ ಕಾರಣಾಂತರದಿಂದ ನಮ್ಮ ನಿತ್ಯಾನಂದ ಸ್ವಾಮೀಜಿ ಬಂದಿದ್ದಾರೆ ನಮ್ಮೂರಿಗೆ. ಅವರು ನಮ್ಮ ಭೈರವೇಶ್ವರ ಬಂದಂಗೆ ಅವರಿಗೆ ಭಗವಂತ ನಮ್ಗೆ ಇವತ್ತೆಲ್ಲ ಆಶೀರ್ವಾದ ಮಾಡಿ ಎಲ್ಲ ಏನೇ ನಿಮಗೆ ಯಾವ ಥರ ನಾವು ಮುಂದುವರಿಬೇಕು, ಜನಗಳ ಬಗ್ಗೆ ವಿಶ್ವಾಸ ಇರಬೇಕು, ಏನಿರಬೇಕು ಅಂತ ಎಲ್ಲ ಹೇಳಿದ್ದಾರೆ. ಈ ದೇವಸ್ಥಾನ ಬಗ್ಗೆ ಹೇಳೋದಾದರೆ, ಅವರು ದೇವಸ್ಥಾನ ಶುರು ಮಾಡಿದಾಗ ನಮ್ಮ ಚಿಕ್ಕಪ್ಪನ KEB ಇಂಜಿನಿಯರ್ ಆಗಿದ್ರು. ಅವ್ರು ಏನು ಹೇಳಿದ್ರು ಅಂದರೆ, ಈಗ ಆಧುನಿಕ ಎಲ್ಲ ಭೀಮ್ಗಳು ಹಾಕ್ಬಿಟ್ಟು ಎಲ್ಲ ಕಟ್ಟಡ ಮಾಡಿಬಿಡೋಣ, ಸಿಮೆಂಟ್ ಕಟ್ಟಡ ಹಾಗೆ ಮಾಡೋಣ, ಈಗ ಮಾಡೋಣ ಅಂತ ಏನೇನು ಹೇಳಿದ್ರು. ಆದರೆ ನಮ್ಮ ಹಿರಿಕರು ಹೇಳಿದ್ರು, ಶಾಶ್ವತ 100 ವರ್ಷ ಇರಬೇಕು, ಏನಿದ್ರು ಕಲ್ಲಲ್ಲೇ ಮಾಡಿಸ್ಬೇಕು, ಕಲ್ಲಲ್ಲೇ ಮುಗಿಸ್ಬೇಕು. ಆ ಕೆಲಸನ ಯಾವುದೇ ಕಾರಣಕ್ಕೂ ಕಾಂಕ್ರೀಟ್ ಭೀಮ್ ಆಗಲಿ ಬೋರ್ಡ್ ಆಗಲಿ ಆಗಬಾರ್ದು ಅಂತೇಳಿ ಏನೇನೋ ತುಂಬ ಅವ್ರು ಹೇಳಿದ್ರು. ಅವಾಗ ನಮ್ಮ ಹಿರಿಕರು ಹೇಳಿದ್ರು, ಆಯಿತು ಸ್ವಾಮಿ ನೀವು ಹೇಳ್ದಂಗೆ ಮಾಡಿ ಅಂತೇಳಿ ವರ್ಷಾನುಗಟ್ಟಲೆ ಕೆಲಸ ನಡೀತು, ದೇವಸ್ಥಾನ ಕೆಲಸ ನಡೀತು. ನಡೆದಾದ್ಮೇಲೆ ಏನಾಯಿತು ಅಂದರೆ, ಸ್ವಾಮಿನ ಒಂದು ಡ್ರಮ್ ತಗೊಂಡು ಮುಚ್ಚಿಬಿಡಿದ್ರು. ಸ್ವಾಮಿ ಡ್ರಮ್ ಮುಚ್ಚಿದ ಮೇಲೆ ನಮ್ಮ ಸಿದ್ದಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಮುಂದಿಡ ಇದ್ರು. ಅವ್ರು ಹೇಳಿದ್ರು, ಅದಕ್ಕೆಲ್ಲ ಮಾತ್ರ ದೇವ್ರು ತರುವಾಗ ದಿನಾಗ್ಬಿಟ್ಟಿದೆ ಸ್ವಾಮಿ, ಆ ದೇವ್ರನ್ನ ನೋಡ್ಬಿಟ್ಟು ಅದು ಫೋಟೋ ತೆಗೆದ್ಬಿಟ್ಟು ನೋಡಿ ಅಂತಂದ್ರು. ನಮ್ಮ ತಾಯಿ ತಂದೆ ಹೇಳಿದ್ರು, ಕಡೆ ಕುಡಿ ತಗೊಂಡು ಅದು ಕ್ಲೀನ್ ಮಾಡೋಣ ಬಂದರೆ, ಸತ್ತೋಗ್ಬಿಡ್ತಾರೆ, ನೀನು ಹೋಗ್ಬೇಡ ಅದು ಸತ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ಕಡೆ ಕುಳ್ಳು ತಗೊಂಡೆಲ್ಲ ಕ್ಲೀನ್ ಮಾಡಿದ್ರೆ ಬೇರ್ಪಟ್ಟಿಗೆ ಒಂದು ಇಲ್ಲೊಂದು ಪಟ್ಟಿ ಅಲ್ಲೊಂದು ಪಟ್ಟಿ ಎಲ್ಲ ಪಟ್ಟಿ ಹಾಕಿದ್ರು. ಆವಾಗ ನಾವೇನು ಮಾಡಿದೆ, ಆ ಫೋಟೋ ನಮ್ಮ ಚಿಕ್ಕಪ್ಪರು ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಬೇಡ ಆ ಫೋಟೋ ತಗೊಂಬ ಅಂತ ಹೇಳಿದ್ರು. ಒಪ್ಪದೆಲ್ಲ ಕರ್ಕೊಂಡ್ಬಂದು ಆ ಫೋಟೋ ತೆಗೆಸ್ಕೊಂಡು ಹೋದ್ರೆ ಅಲ್ಲಿ ನಂದಿನಿ ಲೇಔಟಲ್ಲಿ ಒಬ್ಬರು ದೇವಸ್ಥಾನಗಳು ಸಿಕ್ಕಾಪಟ್ಟೆಗೆ ರಾಮಚಂದ್ರಪ್ಪ ಅಂತ ಅವ್ರು ಕೋಟೆ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ರು. ಅವ್ರು ಹೇಳಿದ್ರು, ದೇವಸ್ಥಾನ ಮಹಾಬಲಿಪುರಂ ತನ್ನಿ ವಿಗ್ರಹನ, ಆ ಸ್ವಾಮಿ ಶಕ್ತಿ ಇರುತ್ತೆ, ಬೇರೆ ಎಲ್ಲೂ ತರಬೇಡಿ ಅಂದರು. ನಾನು ಮಾಲೂರಲ್ಲಿ ಇದ್ದೆ. ಮಾಲೂರಲ್ಲಿ ಪಕ್ಕದಲ್ಲಿ ಶ್ರೀನಿವಾಸಪುರ ಅಂತಿದೆ, 2 ಕಿಲೋಮೀಟರ್ 3 ಕಿಲೋಮೀಟರ್ ಆಗುತ್ತೆ. ಆ ಊರಲ್ಲಿ ಎಲ್ಲ ಪ್ರತಿಯೊಬ್ಬರು ವಿಗ್ರಹ ಮಾಡ್ತಾರೆ. ಪ್ರತಿಯೊಬ್ಬರು ಆ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಕಾಲು ಕೇಳ್ಕೊಂಡು ಹೇಳ್ಕೊಂಡು ಊಟ ನಮ್ಮನ್ನ ಅಲ್ಲಿ ದೇವಸ್ಥಾನಕ್ಕೆ, ಅಲ್ಲಿ ಊರಿಗೆ. ಅಲ್ಲಿ ಹೋದೊಂದು ಚಿಕ್ಕಪ್ಪ ನಾನಿಬ್ಬರು ಅದು ಒಂದು ಟೆಂಪಲ್ ಹೋದು ಮರ ಹೊಡೆದು ತಲೆ ಬುಡ್ಗಿಡ ಎಲ್ಲ ಕುತ್ಕೊಂಡು ಹೋಗ್ತಾ ಇದ್ದೋ, ಯಾವ್ದು ಹಂಪಲ್ಲಿ ಬಿದ್ದು ಏನೇನು ಮಾಡ್ಕೊಂಡು ಹೋದೋ. ಆಮೇಲೆ ಮರದಲ್ಲಿ ಕುತ್ಕೊಳ್ಳೋದು, ಏನಿದು ಕರಿಕೆಲ್ಲವೇ ಬಿಳಿಕೆಲ್ಲವೇ, ಇಲ್ಲಿ ವಿಗ್ರಹ ಮಾಡಿಸ್ಬೋದಾ ಅಂತೇಳಿ 3 ಸರಿ ಹೋಗಿದ್ದೀವಿ. 3 ದಿವಸ ಹೋಗಿ ಆಮೇಲೆ ಯಾರು ಅಂತೇಳಿ ಆವಾಗ ರಾಮಚಂದ್ರಪ್ಪ ಮಹಾಬಲಿಪುರಂ ಮಾಡಿಸಿ, ಅಲ್ಲಿ ಶಕ್ತಿ ಇರ್ತದೆ ಭಗವಂತ ಭೈರವೇಶ್ವರಿಗೆ, ಅಲ್ಲೇ ಮಾಡಿಸಿ ಅಂತಂದರು. ಆಮೇಲೆ ಹೋಗ್ಬಿಟ್ಟು ಮಹಾಬಲಿಪುರಮಲ್ಲಿ ಹೋಗಿ ವಿಗ್ರಹ ಮಾಡಿಸ್ಕೊಂಡು ಸ್ವಾಮಿನ ರೆಡಿಯಾಗಿದೆ ಅಂತ ಕೇಳ್ಬಿಟ್ಟು ಬೆಳಗ್ಗೆ ಸಂಡೇ 3:30 ಗಂಟೆ ಜಾವದಲ್ಲಿ ನನ್ನ ಸ್ವಾಮಿ ರೆಡಿಯಾಗಿ ಅಂತ ಬೆಂತಟ್ಟು ಸ್ವಾಮಿ ಇಲ್ಲಿದ್ದಾನೆ ಮುಂದ್ಗಡೆ ನನ್ನ ಎದುರುಗಡೆ. ಆ ಸ್ವಾಮಿ ಇದಾದ್ಮೇಲೆ ನನ್ನ ಫ್ರೆಂಡ್ ಒಬ್ಬರು ವೆಂಕಟಗಿರಿ ಅಂತ ನಮ್ಮ ಲೈನ್ ಇದ್ರು, ಕರ್ಕೊಂಡು ಸ್ವಾಮಿ ಕರ್ಕೊಂಡು ಅಲ್ಲಿ ಜಲವಾಸದಲ್ಲಿ ಮರಳು ಎಲ್ಲ ಹಾಕೊಂಡು ಹೊರಟ್ರೆ ಆ ಸ್ವಾಮಿ ಅಲ್ಲಿ ಜಲವಾಸ ಸ್ಟಾರ್ಟ್ ಆಗಿತ್ತು. ನಮ್ಮ ಚೌಡಿಲಿ ಬಂದು ತಂದಿಡೋರ್ಗು ಮಳೆ ಗಿಡಿ ಬೀಳ್ತಾರೆ ಇತ್ತು ಸ್ವಾಮಿದು. ಆ ಸ್ವಾಮಿನೆಲ್ಲ ನಾವು ಮಾಡಿ ಇವತ್ತು ನಿತ್ಯಾನಂದ ಸ್ವಾಮಿ ಬಂದಿದ್ದು ನಮಗೆ ಯಾವುದೋ ಜನ ಪುಣ್ಯ, ನಮಗೆಲ್ಲ ಇತಿವಚನ ಹೇಳಿದ್ದಾರೆ. ಭಗವಂತ ನಮಗೆಲ್ಲರೂ ಒಳ್ಳೆ ಊರಿಗೆ ಆಗಲಿ ಅಂತೇಳಿ ಅವರು ಪ್ರಾರ್ಥಿಸ್ತಾರೆ.
गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि ಕಣ್ಣು ಸಾಲವು ಹಾಲಬೆಳದಿಗಳ ನೋಡಿರುವುದು ಹಾಲಬೆಳದಿಗಳ ನೋಡಿರುವುದು ಈ ಹಾಡು ಕನ್ನಡ ಈ ಬೀಡು ಕನ್ನಡ ಈ ನಾಡು ಕನ್ನಡ 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 ಪುಟ್ಟ ಪುಟ್ಟ ಹಳ್ಳಿಯ ನಾಡು ನಮ್ಮದು ದಟ್ಟ ದಟ್ಟ ಮರಗಳಿರುವ ಕಾಡು ನೋಡಿದು ದಟ್ಟ ದಟ್ಟ ಮರಗಿರುವ ಕಾಡು ನೋಡಿದು ಬೆಟ್ಟದಿಂದ ಇಳಿದು ಬರುವ ನದಿಯ ನೋಡಿದು ಬೆಟ್ಟದಿಂದ ಇಳಿದು ಬರುವ ನದಿಯ ನೋಡಿದು ಈ ಹಾಡು ಕನ್ನಡ ಈ ಬೀಡು ಕನ್ನಡ ಈ ನಾಡು ಕನ್ನಡ 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 नमामि शमीशान निर्वाणरूपम् विभुं व्यापकं ब्रह्मवेदस्वरूपम् निजं निर्गुणं निर्विकल्पं निरीहम् चिदाकाशमाकाशवासं भजेऽहम् निराकारमोङ्कारमूलं तुरीयम् गिराज्ञानगोतीतमीशं गिरीशम् करालं महाकालकालं कृपालुम् गुणागार संसारपारं नतो तुषारात्रिसङ्काशगौरं गभीरम् मनोभूतकोटिप्रभाश्रीशरीरम् स्फुरन्मौलिकल्लोलिनी चारुगङ्गा लसद्भालबालेन्दुकण्ठे भुजङ्गा चलत्कुण्डलं भ्रूसुनेत्रं विशालम् प्रसन्नाननं नीलकण्ठं दयालम् मृगाधीशचर्माम्बरं मुण्डमालम् प्रियं शङ्कर
शङ्करं सर्वनाथं भजामि। प्रचण्डं प्रकृष्टं प्रगल्भं परेशम् अखण्डम् अजं भानुकोटिप्रकाशम् त्रयशूलनिर्मूलनं शूलपाणिम् भजेऽहं भवानीपतिं भावगम्यम्। कलातीत कल्याण कल्पान्तकारी सदा सज्जनानन्ददाता पुरारी चिदानन्द सन्दोह मोहापहारी प्रसीद प्रसीद प्रभो मन्मथारी।